ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಅಹೋರಾತ್ರಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆ ನಿರತ ಮತ್ತೋರ್ವ ಕಾರ್ಯಕರ್ತೆ ಅಸ್ವಸ್ಥರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸುರಗುಪ್ಪ ಮೂಲದ ಕವಿತಾ ಅಸ್ವಸ್ಥ ಕಾರ್ಯಕರ್ತೆ. ಮೊನ್ನೆಯಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇರುವ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಕಾರ್ಯಕರ್ತರು ಪ್ರತಿಭಟನೆ ಕೈಬಿಡದ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಫ್ರೀಡಂ ಪಾರ್ಕ್ನ ರಸ್ತೆಯಲ್ಲೇ ಮಲಗಿ ನಿದ್ರಿಸಿದ್ರು. ರಸ್ತೆಯಲ್ಲೇ ಊಟ ಮಾಡಿದ ಕಾರ್ಯಕರ್ತೆಯರು ಅಲ್ಲಲ್ಲಿ ಬಿದ್ದಿದ್ದ ಕಸದ ರಾಶಿಯ ಮಧ್ಯೆನೇ ಮಲಗಿ ನಿದ್ರೆ ಮಾಡಬೇಕಾಯಿತು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಏರ್ಪಾಟು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಹಿಳಾ ಪೇದೆ ನಿನ್ನೆ ತಡರಾತ್ರಿ 3 ಅಂಗನವಾಡಿ ಕಾರ್ಯಕರ್ತೆಯರು ಅಸ್ವಸ್ಥಗೊಂಡಿದ್ರು. ಈಗ ಅಸ್ವಸ್ಥ ಕಾರ್ಯಕರ್ತೆಯ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ದೂರದ ಊರುಗಳಿಂದ ಬಂದಿರುವ ಸಾವಿರಾರು ಕಾರ್ಯಕರ್ತೆಯರು ತಮ್ಮ ಪುಟ್ಟ ಮಕ್ಕಳೊಂದಿಗೆ ರಸ್ತೆ ಮಧ್ಯೆನೇ ಮಲ್ಕೊಂಡಿದ್ರು. ಇನ್ನು ನಿನ್ನೆ ಪ್ರತಿಭಟನಾಕಾರರಿಗೆ ನೀರು, ಊಟ, ಶೌಚಾಲಯವನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಆದರೂ ಕೂಡ ಮಹಿಳಾ ಅಂಗನವಾಡಿ ಕಾರ್ಯಕರ್ತೆಯರ ಪರದಾಟ ಇನ್ನೂ ಮುಂದುವರೆದಿದೆ. ಇನ್ನು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ಪ್ರತಿಭಟನೆಯನ್ನು ವಾಪಸ್ ಪಡೆಯದಿರೋಕೆ ಕಾರ್ಯಕರ್ತೆಯರು ನಿರ್ಧಾರಕ್ಕೆ ಬಂದಿದ್ದಾರೆ. ತಮ್ಮ ಎಳೆಯ ಮಕ್ಕಳೊಂದಿಗೆ ಬಂದಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ರಸ್ತೆಯಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ರಸ್ತೆಯಲ್ಲೇ ಊಟವನ್ನ ಮಾಡಿಸಿ ಅಲ್ಲೇ ಅವುಗಳನ್ನ ಮಲಗಿಸಿ ಅತ್ಯಂತ ಪರದಾಟದ ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಯಾವುದೇ ಕಾರಣಕ್ಕೂ ಈಗ ಏನೂ ಘೋಷಣೆ ಸಾಧ್ಯ ಇಲ್ಲ. ಮುಂದಿನ ತಿಂಗಳು 19ಕ್ಕೆ ಫಿಕ್ಸ್ ಆಗಿರುವಂತಹ ಡೇಟ್ ಏನಿದೆ ಆ ಮೀಟಿಂಗ್ನಲ್ಲಿ ಎಲ್ಲ ಬೇಡಿಕೆಗಳ ಬಗ್ಗೆ ನಾವು ಪರಿಶೀಲಿಸ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಇವಾಗಲೇ ನಮಗೆ ಘೋಷಣೆ ಆಗಬೇಕು, ವಿಶೇಷವಾದಂತಹ ಕಾಯ್ದೆಯನ್ನು ತಂದು ನೀವು ಪಾಸ್ ಮಾಡಿ, ರೆಸಲ್ಯೂಷನ್ ಪಾಸ್ ಮಾಡಿ, ನಮ್ಮ ಬೇಡಿಕೆಗೆ ಈಗಲೇ ನೀವು ಉತ್ತರವನ್ನು ಕೊಡಬೇಕು, ಸ್ಪಂದಿಸಬೇಕು ಅನ್ನುವಂಥ ಆಗ್ರಹವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಸಾವಿರಾರು ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತೆಯರು ಅಲ್ಲಿ ಬಿಸಿಲು ಚಳಿ ಅನ್ನದೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಾತ್ರಿ ಇಡೀ ಅಲ್ಲೇ ಮಲಗಿ ಅಲ್ಲೇ ಎದ್ದು ಅಲ್ಲೇ ಅವರು ವಾಸ್ತವ್ಯವನ್ನು ಹೂಡಿರುವಂಥದ್ದು. ಎಳೆ ಮಕ್ಕಳೊಂದಿಗೂ ಕೂಡ ಬಂದಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರು ಸಾಕಷ್ಟು ಪರದಾಟವನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ವಿಪರೀತ ಸೊಳ್ಳೆ ಕಾಟ ಕೂಡ ಇದೆ. ಹೀಗಾಗಿ ಹಲವಾರು ರೋಗ ರುಜಿನಗಳು ಕೂಡ ಆವರಿಸುವಂತಹ ಆತಂಕ ಅಲ್ಲಿ ಮನೆ ಮಾಡಿದೆ. ಎಸ್ಪೆಷಲಿ ಎಳೆಯ ಮಕ್ಕಳಿಗೆ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದು ಅವುಗಳನ್ನು ನೋಡಿಕೊಳ್ಳೋಕೆ ಅವುಗಳ ತಾಯಂದಿರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಊಟ, ಆಹಾರ, ಸ್ನಾನದ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಊಟವನ್ನು ಪ್ಯಾಕೆಟ್ಗಳಲ್ಲಿ ತಂದು ಕೊಡಲಾಗ್ತಾ ಇದ್ರೂ ಕೂಡ ಸ್ನಾನದ ವ್ಯವಸ್ಥೆ, ಶುಚಿತ್ವದ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಆತಂಕದ ಸನ್ನಿವೇಶ ಅಲ್ಲಿ ಉಂಟಾಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. 2 ರಾತ್ರಿಗಳನ್ನು ಈಗ ಎಳೆಯ ಮಕ್ಕಳನ್ನು ಜೊತೆಗೇರಿಸಿಕೊಂಡು ರಸ್ತೆಯಲ್ಲೇ ಕಳೆಯುವ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮ್ಮ ಪ್ರಾಣ ಹೋದರೂ ಸರಿ, ನಾವು ಪ್ರತಿಭಟನೆಯನ್ನು ನಿಲ್ಲಿಸೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಆದರೆ ಮತ್ತೊಂದು ಕಡೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಈಗ ಯಾವುದೇ ರೀತಿಯ ಹೊಸ ಘೋಷಣೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ಈಗ ಇದ್ದಾರೆ. ಪವನ್, ಪ್ರತಿಭಟನಾ ಸ್ಥಳದಲ್ಲಿ ಎಂತಹ ಸನ್ನಿವೇಶ ಇದೆ, ಯಾವ ರೀತಿ ಪ್ರತಿಭಟನೆ ಸಾಗಿದೆ? ನಡೆಸಿರುವಂತಹ ಪ್ರತಿಭಟನೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಕಾರ್ಯಕರ್ತರು ಈಗ ಸೇರಿರುವಂತದ್ದು. ಅಂಗನವಾಡಿ ಕಾರ್ಯಕರ್ತರು ಬೆಳಗಿನ ಸಹ ಬೇರೆ ಬೇರೆ ಕಡೆಯಿಂದ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಸಹ ಈಗಾಗಲೇ ಬಂದು ಪ್ರತಿಭಟನೆಯನ್ನ ಹೆಚ್ಚು ಮಾಡ್ತಿದ್ದಾರೆ. ಸೊ ಈಗಾಗಲೇ ಬಿಸಿಲು ಸಹ ಹೆಚ್ಚಾಗ್ತದೆ. ಬಿಸಿಲ ಮಧ್ಯದಲ್ಲೇನೆ ಈಗ ಪ್ರತಿಭಟನೆಯನ್ನ ಮಾಡ್ತಿರೋದು. ಒಂದ್ ಕಡೆ ಸರ್ಕಾರ ಇವರ ಬೇಡಿಕೆಯನ್ನ ಏಪ್ರಿಲ್ 19ಕ್ಕೆ ಕೂತು ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಬೇಡಿಕೆ ಏಪ್ರಿಲ್ 19ಕ್ಕೆ ಬೇಡ, ನಾವು ಬಂದಿದ್ದೀವಿ, ಈಗ ಒಂದು ಪ್ರತಿಭಟನೆ ನಡೆದಿದೆ, ಈಗ ನಮ್ಮ ಒಂದು ಬೇಡಿಕೆಯನ್ನ ಈಡೇರಿಸಿ ಆ ನಂತರ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ, ಅಥವಾ ನೀವು ಪ್ರತಿಭಟನೆಯನ್ನ ಕೈ ಬಿಡೋದು ಅಂದ್ರೆ ಏನು, ನೀವು ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ಇದೇ ಜಾಗದಲ್ಲೇ ಕೂತು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಸಾಕಷ್ಟು ಜನ ಮಹಿಳೆಯರು ತಮ್ಮ ಮಕ್ಕಳನ್ನ ಸಹ ಕರ್ಕೊಂಡ್ಬಂದು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಸಹ ಈಗಾಗಲೇ
ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಒಂದ್ ಕಡೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ, ಒಂದ್ ಕಡೆ ರಾತ್ರಿ ಆದ್ರೆ ಸಾಕು ಸೊಳ್ಳೆಗಳ ಕಾಟ. ಇದರ ಮಧ್ಯೆ ಗರ್ಭಿಣಿ ಸ್ತ್ರೀಯರು ಏನು ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಕೋಬೇಕಾಗುತ್ತೆ, ಪೌಷ್ಟಿಕವಾದಂತಹ ಆಹಾರವನ್ನು ತಗೋಬೇಕಾಗುತ್ತೆ. ಆದ್ರೆ ಅವರು ನಾವು ಆ ರಾಜ್ಯದ ಜನರನ್ನ ನೋಡ್ಕೊಳ್ತೀವಿ, ಸಾಕಷ್ಟು ಗ್ರಾಮದಲ್ಲಿರುವಂತಹ ಮಹಿಳೆಯರಿಗೆ ನಾವು ನೋಡ್ಕೊಳ್ತೀವಿ, ಅಂತದ್ರಲ್ಲಿ ನಮ್ಮ ಆರೋಗ್ಯವನ್ನ ನಾವು ನೋಡ್ಕೊಳ್ಳೋದು ನಮ್ಗೆ ಗೊತ್ತಿದೆ. ಆದ್ರೆ ಈಗ ಸರ್ಕಾರ ನಡೆಸಿರುವಂತಹ ಧೋರಣೆಯಿಂದ ನಮ್ಮ ಆರೋಗ್ಯ ಹದಗೆಡ್ತಿದ್ರು ಪರವಾಗಿಲ್ಲ, ನಾವು ನಮ್ಮ ಒಂದು ಬೇಡಿಕೆ ಈಡೇರೋ ತನಕ ಸಹ ನಾವು ಈಗ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೊಂದ್ ಕಡೆ ಸಾಕಷ್ಟು ಜನ ಏನು ಮುಖಂಡರುಗಳು, ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಸಹ ಬಂದು ನಿಮ್ಮ ಪ್ರತಿಭಟನೆಗೆ ನಮ್ಮ ಸಾಥ್ ಇದೆ ಅಂತ ಹೇಳಿ ಅವರ ಒಂದು ಬೆಂಬಲಕ್ಕೆ ನಿಂತಿರುವಂತದ್ದು. ಒಟ್ಟಾರೆ ಈಗ ಪ್ರತಿಭಟನೆ ಬಿಸಿ ಹೆಚ್ಚಾಗ್ತಾನೆ ಇದೆ. ಪ್ರತಿಭಟನೆ ಕೈ ಬಿಡುವಂತಹ ಯಾವುದೇ ಲಕ್ಷಣಗಳು ಸಹ ಕಾಣ್ತಿಲ್ಲ. ಸರ್ಕಾರದ ಅಂಗಳದಲ್ಲಿ ಈಗ ಈ ಒಂದು ಪ್ರತಿಭಟನೆಯ ಒಂದು ಬೇಡಿಕೆಗಳನ್ನ ಈಡೇರಿಸುವ ವಿಚಾರವಾಗಿದೆ. ಸರ್ಕಾರ ಏನಾದ್ರೂ ಇವರ ಬೇಡಿಕೆಗಳನ್ನ ಈಡೇರಿಸದೆ ಆದ್ರೆ ಪ್ರತಿಭಟನೆಯನ್ನು ಸಹ ಕೈ ಬಿಡ್ತಾರೆ. ಅಮರ್ ಪ್ರಸಾದ್. ಪವನ್, ಈಗ 3ನೇ ದಿನ, ಅಲ್ಲಿ ಬರ್ತಾ ಇರುವಂತಹ ಕಾರ್ಯಕರ್ತೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಡೇ 1ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗ್ತಾ ಇದೆಯಾ? ತೀವ್ರತೆ ಹೇಗೆ ಸಾಗ್ತಾ ಇದೆ ಪವನ್? ಖಂಡಿತ ಅಮರ್, ದಿನೇ ದಿನೇ ಸಹ ಇದು 3ನೇ ದಿನಕ್ಕೆ ಕಾಲಿಡಿದೆ ಪ್ರತಿಭಟನೆ. ಇವತ್ತಿಗೂ ಸಹ ಸುಮಾರು 10,000ಕ್ಕೂ ಹೆಚ್ಚು ಜನ ಪ್ರತಿಭಟನಾಕಾರರು ಈಗ ಸೇರಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದ ತಂಡೋಪತಂಡವಾಗಿ ಬೆಂಗಳೂರು ನಗರ ಸುತ್ತಮುತ್ತ ಇರುವಂತಹ ಜನ ಸಹ ಬಂದಿದ್ದಾರೆ. ದಕ್ಷಿಣ ಕನ್ನಡದ ಹಲವು ಭಾಗಗಳಿಂದ ಸಹ ಇವತ್ತು ತಂಡೋಪತಂಡವಾಗಿ ಬಸ್ಗಳು ಮತ್ತು ರೈಲುಗಳಲ್ಲಿ ಈಗ ಜನ ಸಹ ಬಂದಿರುವಂತದ್ದು. ನಮಗೆ ಯಾರ ಸಹಕಾರನೂ ಬೇಡ ಅಂತ ಹೇಳಿ, ನಮ್ಮ ದುಡ್ಡಲ್ಲಿ ನಾವೇ ಬರ್ತೀವಿ ಅಂತ ಹೇಳಿ ಸಾಕಷ್ಟು ಜನ ಸ್ವಯಂ ಆಗಿ ಇವತ್ತು ಅವರೇ ಹಣವನ್ನ ಖರ್ಚು ಮಾಡಿಕೊಂಡು ಈಗ ಪ್ರತಿಭಟನೆಗೆ ಬೆಳಗ್ಗೆಯಿಂದನೂ ಸಹ ಬಂದಿರುವಂತದ್ದು. ಇನ್ನು ಬಸ್ಗಳಲ್ಲಿ ಸಹ ಸಾಕಷ್ಟು ಜನ ಈಗಾಗಲೇ ಬಂದು ಈಗ ಪ್ರತಿಭಟನೆಯ ಸ್ಥಳಕ್ಕೆ ಈಗ ಫ್ರೀಡಂ ಪಾರ್ಕ್ಗೆ ಸೇರಿದ್ದಾರೆ. ಇನ್ನೊಂದ್ ಕಡೆ ಏನು ಬೆಂಗಳೂರು ಸುತ್ತಮುತ್ತ ಇರುವಂತಹ ಒಂದು ಊರುಗಳೇನಿವೆ, ಕೋಲಾರ ಆಗ್ಬೋದು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮಾಗಡಿ, ಈ ಕಡೆಯಿಂದಲೂ ಸಹ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಸಹ ಪ್ರತಿಭಟನೆಗೆ ಬಂದಿದ್ದಾರೆ. ಈಗಲೂ ಸಹ ಈಗ ಸಮಯ 1 ಗಂಟೆ ಆಗಿದೆ. ಈಗಲೂ ಸಹ ಸಾಕಷ್ಟು ಜನ ಈ ಒಂದು ಪ್ರತಿಭಟನೆಗೆ ಸಾಕಷ್ಟು ಜನ ಬರ್ತಿದಾರಂತದ್ದು. ಈಗಿರುವಂತಹ ಜಾಗ ಏನಿದೆ, 1 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ, ಈ 1 ಕಿಲೋಮೀಟರ್ ರಸ್ತೆಯ ತುಂಬೆಲ್ಲ ಈಗ ಜನ ಈಗ ಸೇರಿದ್ದಾರೆ. ಕುಳಿತುಕೊಳ್ಳಕ್ಕೂ ಸಹ ಏನು ನೆರಳಿದೆ, ಆ ನೆರಳಿನ ಜಾಗವನ್ನು ಬಿಟ್ಟು ಸಹ ಕೂತ್ಕೊಂಡಿದ್ದಾರಂತದ್ದು. ಬಿಸಿಲನ್ನು ಲೆಕ್ಕಿಸದೆ ಈಗ ಸಾಕಷ್ಟು ಜನ ಪ್ರತಿಭಟನೆಗೆ ಕೂತಿದ್ದಾರೆ. ಸುಮಾರು 1 ಕಿಲೋಮೀಟರ್ ರಸ್ತೆಯಲ್ಲಿ ಈಗ ಸಂಪೂರ್ಣವಾಗಿ ಈ ಒಂದು ಬ್ಯಾರಿಕೇಡ್ಗಳ ಮಧ್ಯದಲ್ಲೇನೆ ಈಗ ಜನ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇನ್ನೂ ಸಹ ಪ್ರತಿಭಟನೆಗೆ ಇವತ್ತು ರಾತ್ರಿ ಸಹ ಮತ್ತಷ್ಟು ಹೆಚ್ಚು ಜನ ಬರೋದಾಗಿನೂ ಸಹ ಈಗ ಅಂಗನವಾಡಿ ಕಾರ್ಯಕರ್ತರು ಹೇಳ್ತಿರುವಂತದ್ದು. ಇನ್ನು ಬೇರೆ ಬೇರೆ ಕಡೆಯಿಂದಲೂ ಸಹ ಜನ ಬರ್ತಿದ್ದಾರೆ. ಆದ್ರೆ ಕೆಲವೊಂದು ಕಡೆಯಲ್ಲಿ ಪೊಲೀಸರು ಅವರನ್ನ ಬರೋದಕ್ಕೆ ಬಿಡದೆ ಅಲ್ಲೇ ಅಡ್ಡ ಹಾಕಿ ವಾಪಸ್ ಕಳಿಸಿರುವಂತಹ ಘಟನೆಗಳು ಸಹ ಬೆಳಕಿಗೆ ಬಂದಿದೆ. ಆದ್ರೂ ಸಹ ಇದ್ಯಾವುದಕ್ಕೂ ಬಗ್ಗದೆ ಜನ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಅಮರ್, ಜೊತೆಗೆ ಅಲ್ಲಿ ಬಿಸಿಲಿನ ಬೇಗೆ ಕೂಡ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸೀರೆ ಇತ್ಯಾದಿ ಬಟ್ಟೆಗಳನ್ನೇ ತಲೆ ಮೇಲೆ ಹಾಕೊಂಡು ಬಿಸಿಲಿಂದ ರಕ್ಷಣೆಯನ್ನ ಕೂಡ ಅಲ್ಲಿ ಪಡಿತಿರೋದನ್ನ ನೋಡ್ತಾ ಇದೀವಿ ದೃಶ್ಯಗಳಲ್ಲಿ. ಹೌದು ಅಮರ್ ಪ್ರಸಾದ್, ಏನು ಬೆಳಿಗ್ಗೆಯಿಂದಲೂ ಸಹ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗ್ತದೆ. ಈಗ 1 ಗಂಟೆ ಆಗಿರೋದ್ರಿಂದಾಗಿ ಸೂರ್ಯ ನೆತ್ತಿಯ ಮೇಲೆ ಬಂದಿರುವಂತದ್ದು. ಹೆಚ್ಚು ಬಿಸಿಲಾಗಿದೆ, ತೀರಾ ಹೆಚ್ಚು ಬಿಸಿಲಾಗಿರೋದ್ರಿಂದಾಗಿ ಜನ ಸಹ ಬಿಸಿಲಿಂದ ಒಂದು ರಕ್ಷಣೆ ಪಡೆದುಕೊಳ್ಳೋಕೋಸ್ಕರವಾಗಿ ಅವರು ತಂದಿರುವಂತಹ ಬಟ್ಟೆಗಳನ್ನ, ಸೀರೆಗಳನ್ನ, ಮತ್ತೆ ಆ ಒಂದು ನೆಲದ ಮೇಲೆ ಹಾಸ್ಕೊಳ್ಳಕ್ಕೆ ತಂದಿರುವಂತಹ ಒಂದಷ್ಟು ಬಟ್ಟೆಗಳನ್ನೇ ಸಹ ಈಗ ಬ್ಯಾರಿಕೇಡ್ಗಳಿಗೆ ಕಟ್ಕೊಂಡು, ಕೋಲುಗಳಿಗೆ ಕಟ್ಕೊಂಡು ತಾತ್ಕಾಲಿಕವಾಗಿ ಒಂದು ಟೆಂಟ್ಗಳ ರೀತಿಯಲ್ಲಿ, ಸಣ್ಣ ಪುಟ್ಟ ಟೆಂಟ್ಗಳ ರೀತಿಯಲ್ಲಿ ಹಾಕೊಂಡು ಒಂದು ಕೂತ್ಕೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಎಲ್ಲಿ ಯಾವ್ದು ಮರದ ಕೆಳಗಡೆ ಇರುವಂತಹ ಜಾಗವನ್ನು ಸಹ ಹುಡ್ಕೊಂಡು ಹೋಗಿ ಕೂತ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದಷ್ಟು ಜನ ಏನು ರಾಯಚೂರು ಭಾಗದಿಂದ ಬಂದಿರೋಂಥವ್ರು, ಬಳ್ಳಾರಿ ಭಾಗದಿಂದ ಬಂದಿರೋಂಥವ್ರು, ನಾವು ಕೂತಲ್ಲೇ ಕೂಳ್ತೀವಿ, ಬಿಸಿಲಲ್ಲೂ ಕೂರ್ತೀವಿ, ನಮ್ಗೆ ಯಾವುದೇ ರೀತಿಯಂತಹ ಬಿಸಿಲಿದ್ರು ಸಹ ನಮಗೆ ಸಮಸ್ಯೆ ಇಲ್ಲ, ನಾವು ಒಂದು ಬೇಡಿಕೆಗಳು ಈಡೇರುವವರೆಗೂ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಜಾಗದಲ್ಲಿ ಅಮರ, ನಿನ್ನೆ ಬೆಳಿಗ್ಗೆ 7 ಜನ ಅಸ್ವಸ್ಥರಾಗಿದ್ರು, ರಾತ್ರಿ 3 ಜನ ಅಸ್ವಸ್ಥರಾಗಿದ್ರು. ಅದರಲ್ಲಿ 5 ಜನ ಈಗ ಪ್ರತಿಭಟನೆಗೆ ವಾಪಸ್ ಆಗಿದ್ದಾರೆ. 5 ಜನ ಸಹ ಪ್ರತಿಭಟನೆಯಲ್ಲೇ ಈಗ ಬಂದು ಮತ್ತೆ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಸೊ ಹೇಳ್ಬೇಕಂದ್ರೆ ಅಮರ್ ಪ್ರಸಾದ್, ಈಗ ಆ ಒಂದು ಪ್ರತಿಭಟನೆಯ ಸ್ವರೂಪ ತೀವ್ರವಾಗ್ತಾನೆ ಇದೆ. ಆಸ್ಪತ್ರೆಗೆ ಹೋಗಿರೋರು ವಾಪಸ್ ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರು ಹೇಳ್ತಾರೆ ನೀವು ಚಿಕಿತ್ಸೆನ ಪಡಿಬೇಕಾಗತ್ತೆ ಅಂತ. ಆದ್ರೆ ಇದ್ಯಾವುದಕ್ಕೂ ಕೇರ್ ಮಾಡದೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಗೆ ಬಂದಿರುವಂತದ್ದು, ಅಂಗವಿಕಲರು ಸಹ ಒಂದು ಪ್ರತಿಭಟನೆಗೆ ಬಂದಿರುವಂತದ್ದು. ಈ ಒಂದು ಪ್ರತಿಭಟನೆಯ ಸ್ವರೂಪ ಹೆಚ್ಚಾಗ್ತದೆ. ಧನ್ಯವಾದ ಭವನ್.